ನಾಡವರ ತಿರುಪತಿಯಲ್ಲಿ ಮನಸೂರೆಗೊಂಡ ಶ್ರೀ ರಾಮದರ್ಶನ ಯಕ್ಷಗಾನ ಹರಿಕೆ ಬಯಲಾಟ. ನಾಡವರ ತಿರುಪತಿ ಎಂಬ ಅಭಿಧಾನಕ್ಕೆ ಪಾತ್ರವಾದ ಕುಮಟಾ ತಾಲೂಕಿನ ಹಿರೇಗುತ್ತಿಯ ಯಶೋಧರೆಯಲ್ಲಿನ ಶ್ರೀ ನಾಡ ವೆಂಕಟೇಶ್ವರ ಮಹಾಸ್ವಾಮಿಯ ದಿವ್ಯ ಸನ್ನಿಧಿಯಲ್ಲಿ ಯುಗಾದಿಯ ಪರ್ವಕಾಲದಂದು ಆಯೋಜಿತವಾದ ಶಿವಗೋವಿಂದೋತ್ಸವದ ನಿಮಿತ್ತ ಪ್ರದರ್ಶನಗೊಂಡ ಶ್ರೀರಾಮದರ್ಶನ ಯಕ್ಷಗಾನವು ಪ್ರೇಕ್ಷಕರನ್ನು ಮನಸೂರೆಗೊಳ್ಳುವಲ್ಲಿ ಯಶಸ್ವಿಯಾಯಿತು. ಅರ್ಜುನನಾಗಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ನ್ಯಾಯವಾದಿಗಳಾದ ನಾಗರಾಜ್ ನಾಯಕ್ ಬಾಸ್ಕೋಡ್ ಅವರು ಸ್ಥಳೀಯ ಸೊಗಡಿನ ಹಾಸ್ಯಲಹರಿಯಲ್ಲಿ ತೊಡಗಿಸಿಕೊಂಡರೆ, ಯಕ್ಷಗಾನದ ಮೇರು ಕಲಾವಿದ ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರ ಚಿರಂಜೀವಿಯಾಗಿರುವ ಅಶ್ವಿನಿ ಕೊಂಡದಕುಳಿ ಮೊನಚು ಮಾತು ಮತ್ತು ಅಭಿನಯದ ಮೂಲಕ ಹನುಮಂತನ ಪಾತ್ರದಲ್ಲಿ ಕಳೆಗಟ್ಟಿದರು. ಮುದಿ ಬ್ರಾಹ್ಮಣನಾಗಿ ಹೆಸರಾಂತ ನಿರೂಪಕ ರಾಜೇಶ್ ನಾಯ್ಕ್ ಸೊರ್ವೆ ಹಾಗೂ ಶ್ರೀರಾಮರೂಪಿಯಾಗಿ ಅಧ್ಯಾಪಕ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು ಪ್ರಬುದ್ಧತೆಯೊಂದಿಗಿನ ಪಾತ್ರ ಪೋಷಣೆಯಲ್ಲಿ ಸೈ ಎನಿಸಿದರು. ಹಿಮ್ಮೇಳದಲ್ಲಿ ಸಿಗಂದೂರು ಮೇಳದ ಭಾಗವತರಾದ ಆನಂದು ಅಗೇರವರ ಸುಶ್ರಾವ್ಯವಾದ ಹಾಡುಗಾರಿಕೆ, ಮದ್ದಳೆಯಲ್ಲಿ ಕೃಷ್ಣ ಕೋಮಾರ್ ಮತ್ತು ಪ್ರಶಾಂತ್ ಚಂಡೆಯಲ್ಲಿ ಸಾಥ್ ನೀಡಿದರು. ಸುಮಾರು 500ರಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ಈ ಪ್ರದರ್ಶನದಲ್ಲಿ ಭಾಗವಹಿಸಿ ಮುದಗೊಂಡರು. ಇದು ನಾಡ ವೆಂಕಟೇಶ್ವರ ಸನ್ನಿಧಾನದಲ್ಲಿನ ಪ್ರಥಮ ಬಯಲಾಟವಾಗಿದ್ದು, ಇದರ ಪ್ರಾಯೋಜಕತ್ವವನ್ನು ಆತ್ಮಸಖರಾದ ನಾಗರಾಜ್ ನಾಯಕ್ ಬಾಸ್ಕೋಡ್ ಮತ್ತು ರಾಜೇಶ್ ನಾಯ್ಕ್ ಸುರ್ವೆ ವಹಿಸಿದ್ದರು. ಯಕ್ಷಗಾನದ ಪೂರ್ವದಲ್ಲಿ ತೆಪ್ಪೋತ್ಸವ, ಉಯ್ಯಾಲೆ ಸೇವೆ ಹಾಗೂ ನಾಡವರ ಸಮುದಾಯದ ಗುರುಗಳಾದ ವಿದ್ಯಾವಾಚಸ್ಪತಿ ಶ್ರೀ ಶ್ರೀ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಶ್ರೀಪಾದಂಗಳಿಂದ ಆಶೀರ್ವಚನವು ನಡೆಯಿತು. ಕಾರ್ಯಕ್ರಮದಲ್ಲಿ ದೇವಸ್ಥಾನಕ್ಕೆ ಶ್ರಮದಾನವನ್ನು ನೀಡಿ ಶಿಲಾ ದೇವಾಲಯದ ನಿರ್ಮಾಣಕ್ಕಾಗಿ 1.5 ಕೋಟಿಗಿಂತಲೂ ಅಧಿಕ ಮೊತ್ತದ ದಾನವನ್ನು ನೀಡಿದ ಶಾಂತನಾಯಕ್ ದಂಪತಿಗಳು, ಶಾಸಕ ಸತೀಶ್ ಶೈಲ್ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಅವರು ಉಪಸ್ಥಿತರಿದ್ದರು. ಮನದಲ್ಲಿ ಆತನ ಪಕ್ಷ ಪಾತಗಳು ಮೈಯಾಂತನ ಆತನ ಪಕ್ಷ ಪಾತಗಳು ಮೈಯಾಂತನ ಸೇತುವೆಗಿದು ಧಿಟವು ಸೇತುವೆಗಿದು ಧಿಟವು ವಾತಕುಮಾರ, ನಿನ್ನನ್ನು ಹೀಗೇ ಕರೆಯುವುದಕ್ಕೆ ಕಾರಣ ಉಂಟು. ಯಾಕೆಂದ್ರೆ ಹೀಗೊಂದು ಪ್ರಸಂಗ ಬೆಳವಣಿಗೆಯಾದೀತು ಎನ್ನುವುದು ಎಷ್ಟು ಜನರಿಗೆ ನಿರೀಕ್ಷೆ ಉಂಟು ನನಗೆ ಗೊತ್ತಿಲ್ಲ. ಆದ್ರೆ ನಿನಗಂತೂ ಆ ಪ್ರತೀಕ್ಷೆ ಇರ್ಲಿಕ್ಕಿಲ್ಲ ಎನ್ನುವುದು ನನ್ನ ಭಾವನೆ. ಅದಲ್ಲದೆ ಹೋದ್ರೆ ಲೋಕಮುಖದಲ್ಲಿ ನಿನ್ನ ಅಸ್ತಿತ್ವ ಏನು ಎನ್ನುವುದು ಎಲ್ಲರಿಗೂ ಗೊತ್ತುಂಟು. ರಾಮಭಕ್ತನಾಗಿ ವಿಜೃಂಭಿಸಿದಂತಹ ನೀನು ಇವತ್ತು ಅರ್ಜುನದಾಸನಾಗುವಂತಹ ಒಂದು ಸಂದರ್ಭ ಒದಗಿ ಬಂತು. ನೀನು ಸಹಿಸಬೇಕಾದಂತಹ ಸಂದರ್ಭ ಒದಗುವುದಕ್ಕೆ ಕಾರಣವಾಗಿದ್ದಾದರೂ ಏನು? ಈ ಪ್ರಪಂಚದ ಒಂದು ಸತ್ಯವನ್ನು ಎಲ್ಲರೂ ಗ್ರಹಿಸಬೇಕು. ಈ ಪ್ರಪಂಚದಲ್ಲಿ ಏನಾಗಬಾರದು ಅದು ಯಾವತ್ತೂ ಆಗುವುದಿಲ್ಲ, ಯಾವುದು ಆಗಬೇಕು ಅದು ಎಲ್ಲ ಕಾಲಕ್ಕೂ ಆಗುತ್ತದೆ.